ಉಡುಪಿ ಜಿಲ್ಲೆಯ ಜನರಿಗೆ ಈಗ ಡಬಲ್ ಕಂಟಕ ಶುರುವಾಗಿದೆ. ಒಂದ್ ಕಡೆ ಬೀದಿ ನಾಯಿ ಕಾಟ, ಇನ್ನೊಂದ್ ಕಡೆ ಬೀದಿ ನಾಯಿ ಶೆಲ್ಟರ್ ಕಂಟಕ. ಜಿಲ್ಲಾಡಳಿತದ ನಿರ್ಧಾರ ಸ್ಥಳೀಯರನ್ನ ಕೆರಳಿ ಕೆಂಡವಾಗಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ನಾಯಿಗಳ ಶೆಲ್ಟರ್ ನಿರ್ಮಾಣಕ್ಕೆ ತೀವ್ರ ರೀತಿಯಲ್ಲಿ ವಿರೋಧ. ಜನವಸತಿ ಪ್ರದೇಶದಲ್ಲಿ ಶೆಲ್ಟರ್ ಬೇಡ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಲ್ಲಿರುವ ಪ್ರದೇಶದಲ್ಲಿ ಜನ ವಾಸ್ತವ್ಯ ಮಾಡುವಂತ ಪ್ರದೇಶ ಇದೆ. ಏಕಾಏಕಿ ಬೀದಿ ನಾಯಿ ಶೆಲ್ಟರ್ ಮಾಡುವುದಂತೇಳಿ ಜನರಿಗೆ ಮಾರಕವಾಗಿರುವಂತ ಯೋಜನೆಯನ್ನ ತರ್ತಾ ಇದ್ದಾರೆ. ಇದಕ್ಕೆ ವಿರೋಧ ಯಾಕೆ ಹಂಗಾದ್ರೆ? ಡಾಗ್ ಶೆಡ್ ನಿರ್ಮಾಣ ಆದ್ರೆ ವಾಯು ಮಾಲಿನ್ಯ ಆಗುತ್ತೆ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತದೆ. 9 ಎಕರೆ ಪ್ರದೇಶದಲ್ಲಿ ಬೀದಿ ನಾಯಿ ಶೆಲ್ಟರ್ಗೆ ಪ್ಲಾನ್. ಬೀದಿ ನಾಯಿಗಳ ಶೆಲ್ಟರ್ ವಿರುದ್ಧ ಸ್ಥಳೀಯರ ಸಮರ. ಉಡುಪಿ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿ ಹೋಗಿದೆ. ಹೊತ್ತು ಗೊತ್ತು ಎನ್ನದೆ ಸಿಕ್ಕವರ ಮೇಲೆ ದಾಳಿ ಮಾಡ್ತಿವೆ. ಹೀಗಾಗಿ ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಇದೇ ಕಾರಣಕ್ಕೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಜಿಲ್ಲಾಡಳಿತ ಬೀದಿ ನಾಯಿಗಳ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಆದ್ರೀಗ ಈ ಯೋಜನೆಯೇ ಜನರಿಗೆ ತಲೆನೋವಾಗಿದೆ. ಜನವಸತಿ ಪ್ರದೇಶದಲ್ಲಿ ಬೀದಿ ನಾಯಿಗಳ ಶೆಲ್ಟರ್ ನಿರ್ಮಾಣ ಮಾಡೋದೇ ಬೇಡ, ಒಂದ್ ವೇಳೆ ಮಾಡೋದೇ ಆದ್ರೆ ನಮ್ಮೂರಲ್ಲಿ ಬೇಡವೇ ಬೇಡ ಅಂತ ಕೆರಳಿ ಕೆಂಡವಾಗಿದ್ದಾರೆ. ಉಡುಪಿ ಜಿಲ್ಲಾ ಕೇಂದ್ರ ಅನತಿ ದೂರದಲ್ಲೇ ಉಪ್ಪೂರು, ಹಾವಂಜೆ, ಆರೂರು ಗ್ರಾಮ ಪಂಚಾಯಿತಿ ಇದೆ. ಇದರ ವ್ಯಾಪ್ತಿಯಲ್ಲಿ ಬರುವಂತ 10 ಎಕರೆ ಪ್ರದೇಶದಲ್ಲೇ ಬೀದಿ ನಾಯಿಗಳ ಶೆಲ್ಟರ್ ಮಾಡಲು ಜಿಲ್ಲಾಡಳಿತ ಸ್ಥಳ ಕಾಯ್ದಿರಿಸಿದೆ. ಇಲ್ಲಿಗೆ 18,000 ಬೀದಿ ನಾಯಿಗಳನ್ನ ಸಂತಾನಹರಣ ಚಿಕಿತ್ಸೆ ನೀಡೋದು ಜೊತೆಗೆ ಪಶುಸಂಗೋಪನೆ ಇಲಾಖೆ ಅಡಿಯಲ್ಲಿ ಬರುವಂತಹ ಹಲವು ಯೋಜನೆಗಳನ್ನ ಇಲ್ಲಿಯೇ ರೂಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಧಿಕಾರಿಗಳು ಕೈಗೊಂಡ ಯೋಜನೆಯ ಉದ್ದೇಶವೇನೋ ಸರಿಯಾಗೇ ಇದೆ, ಆದ್ರೆ ಆಯ್ಕೆ ಮಾಡಿದ ಸ್ಥಳ ಸರಿಯಿಲ್ಲ ಅಂತ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ವಾರ್ಡ್ ಸಭೆಯಲ್ಲಿ ಹಾಗೂ ಗ್ರಾಮ ಸಭೆಯಲ್ಲಿ ಮತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಈ ನಾಯಿ ಶೆಲ್ಟರ್ ಬಗ್ಗೆ ಎಲ್ಲ ನಮ್ಮ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ನಮ್ಮ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಅದನ್ನು ತಹಸೀಲ್ದಾರ್, ಇಒ ಮತ್ತು DC ಅವರಿಗೆ ತಲುಪಿಸಿದ್ದೇವೆ. ಅದು ಹೆಚ್ಚು ಕಮ್ಮಿ 1 ತಿಂಗಳಿಂದ ನಾವು ಪೇಪರ್ ಮಾಧ್ಯಮ ಮುಖಾಂತರ ನಾವು ಕೇಳ್ತಾ ಬರ್ತಾ ಇದ್ದೇವೆ, ನಾವು ನೋಡ್ತಾ ಬರ್ತಾ ಇದ್ದೇವೆ, ನಾವು ಓದಿದ್ದೇವೆ. ಉಪ್ಪೂರು ಗ್ರಾಮದಲ್ಲಿ ಸರ್ವೆ ನಂಬರ್ 293 ಇದರಲ್ಲಿ ಒಂದು ಬೀದಿ ನಾಯಿಗಳನ್ನು ಇಲ್ಲಿ ಒಂದು ಶೆಲ್ಟರ್ ಮಾಡುವಂತಹ ಈ ಯೋಜನೆ ನಡೀತಾ ಇದೆ. ಈ ಹುನ್ನಾರ ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಕೂಡ ಇಷ್ಟರಲ್ಲಿ ಇದು ಪೆಂಡಿಂಗ್ ಇರುವಾಗ ಇದೊಂದು ನಿರ್ಣಯ ತಪ್ಪಂತ ನಾನು ಅನಿಸ್ತಾ ಇದ್ದೇನೆ. ನಮ್ಮೂರಿಗೆ ಬರಬೇಕಾಗಿದ್ದ ವಿಶ್ವವಿದ್ಯಾಲಯದ ಉಪವಿಭಾಗ ರದ್ದಾಗಿದೆ. ಪೊಲೀಸ್ ಕ್ವಾರ್ಟರ್ಸ್, ಕಾಲೇಜುಗಳು ಕೂಡ ರದ್ದಾಗಿವೆ. ಅವುಗಳನ್ನೆಲ್ಲ ಬಿಟ್ಟು ಬೀದಿ ನಾಯಿಗಳ ಶೆಲ್ಟರ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಶೆಲ್ಟರ್ ಪ್ಲಾನ್ ಅನ್ನ ಇಲ್ಲಿಗೆ ಕೈ ಬಿಡ್ತಾರಾ ಕಾದು ನೋಡಬೇಕು. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.